ಶ್ರೀನಗರದಲ್ಲಿ ವಾಯು ದಾಳಿಯ ಸೈರನ್ ಮೊಳಗ್ತಾ ಇದೆ. ಶ್ರೀನಗರದಲ್ಲಿ ಪಾಕ್ನಿಂದ ಡ್ರೋನ್ ಮತ್ತು ಶೆಲ್ ದಾಳಿ ಆಗ್ತಾ ಇದೆ. ನಿಮಗೆ ನಿರಂತರವಾಗಿರುವಂತಹ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಜಮ್ಮು ಶ್ರೀನಗರದಲ್ಲಿ ಬ್ಲಾಕ್ಔಟ್ ಆಗಿರುವಂತದ್ದು. ಈಗ ಹಲವು ನಗರಗಳಲ್ಲಿ ಬ್ಲಾಕ್ಔಟ್ ಅನ್ನ ಮಾಡಿದ್ದಾರೆ. ರಾಜಸ್ಥಾನದ ಜೈಸಲ್ಮೇರ್ದಲ್ಲೂ ಕೂಡ ಬ್ಲಾಕ್ಔಟ್ ಅನ್ನ ಮಾಡಿದ್ದಾರೆ. ಶ್ರೀನಗರದಲ್ಲಿ ಈಗ ವಾಯು ದಾಳಿಯ ಸೈರನ್ ಮೊಳಗಿದೆ. ಹಲವು ಭಾಗಗಳಲ್ಲಿ ಕೂಡ ಸೈರನ್ ಮೊಳಗ್ತಾ ಇದೆ. ಬ್ಲಾಕ್ಔಟ್ ಅನ್ನ ಮಾಡಿಟ್ಟಿದ್ದಾರೆ. ಪಾಕ್ನಿಂದ ಡ್ರೋನ್ ಮತ್ತು ಶೆಲ್ ದಾಳಿ ನಿರಂತರವಾಗಿ ನಡೀತಾ ಇದೆ. ನಿರೀಕ್ಷಿತವಾಗಿಯೇ ಇದೆ ಅದು. ಈಗಷ್ಟೇ ಆರಂಭವಾಗಿದೆ. ಯಾವ ರೀತಿಯಲ್ಲಿ ಪಾಕಿಸ್ತಾನ ಯಾವ ಹಂತಕ್ಕೆ ಹೋಗಿ ದಾಳಿಯನ್ನ ಮಾಡುತ್ತೆ ಅನ್ನುವಂಥದ್ದು ನೋಡಬೇಕಾಗಿದೆ. ಕಾರಣ ಭಾರತ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಅಮೆರಿಕ ಕೂಡ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಉರಿ, ಬಾರಾಮುಲ್ಲಾ, ಪೂಂಚ್, ಅಖ್ನೂರ್ ಮತ್ತು ಹಂದ್ವಾರಾದಲ್ಲಿ ದಾಳಿಗೆ ಯತ್ನವನ್ನ ನಡೆಸಿದೆ. ಹಲವು ಭಾಗಗಳಲ್ಲಿ ಸಂಪೂರ್ಣವಾಗಿ ಭಾರತದ ಗಡಿ ಭಾಗಗಳಲ್ಲಿರುವಂತಹ ಎಲ್ಲಾ ಜಾಗಗಳು ಕೂಡ ಇವು. ಜಮ್ಮು ಕಾಶ್ಮೀರದಲ್ಲಿ, ಅದರ ಜೊತೆಗೆ ರಾಜಸ್ಥಾನ್, ಅದರ ಜೊತೆಗೆ ಪಂಜಾಬ್, ಇನ್ನು ಗುಜರಾತ್ ಕಡೆಗೆ ಕಾಣಿಸಿಕೊಂಡಿಲ್ಲ. ಇವತ್ತಿನ ದಾಳಿ ನಿನ್ನೆ ಕಚ್ವರೆಗೂ ಕೂಡ ದಾಳಿಗೆ ಪ್ರಯತ್ನವನ್ನ ಪಟ್ಟಿದ್ದಿತ್ತು. ಬಟ್ ಈಗ ಸದ್ಯಕ್ಕೆ ಪಂಜಾಬ್, ರಾಜಸ್ಥಾನ್ ಮತ್ತು ಜಮ್ಮು ಕಾಶ್ಮೀರದ ಬಳಿ ಈ ದಾಳಿಗಳು ನಡೀತಾ ಇದೆ. ಗಡಿ ಭಾಗಗಳಲ್ಲಿ ಹೊಂದ್ಕೊಂಡಿರೋ ರೀತಿಯಲ್ಲಿ. ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನಿದೆ ಅಪ್ಡೇಟ್ಸ್? ಈಗ ಏನಾಗ್ತಾ ಇದೆ? ಅರುಣ್ ನೋಡಿ, ಈಗ ಮತ್ತೆ ಪಾಕಿಸ್ತಾನ ನಿರಂತರವಾಗಿ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಡ್ರೋನ್ಗಳನ್ನ ಹಾರಿ ಬಿಡುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ರಾಜಸ್ಥಾನ, ಪಂಜಾಬ್ ಮತ್ತೆ ಜಮ್ಮು ಕಾಶ್ಮೀರ, ಅದರಲ್ಲೂ ಕೂಡ ಮುಖ್ಯವಾಗಿ ಜಮ್ಮು ಪಾರ್ಟ್ ಏನಿದೆ, ಗಡಿ ಭಾಗಗಳೇನಿದ್ದಾವೆ, ಅವುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈಗ ಮಿಸೈಲ್ಗಳನ್ನ ಮತ್ತೆ ಡ್ರೋನ್ಗಳನ್ನ ಬಿಡುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಅವುಗಳನ್ನ ಡಿಫೆನ್ಸ್ ಮಾಡುವಂತ ಕೆಲಸವನ್ನು ಕೂಡ ಈಗ ಭಾರತೀಯ ಸೇನೆಗಳಿಂದ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಪಂಜಾಬ್ನಲ್ಲಿ ಪಠಾನ್ಕೋಟ್ ಆಗಿರ್ಬೋದು, ಅಮೃತ್ಸರ್ಗಳಲ್ಲಿ ಕೂಡ ದಾಳಿಯ ವಾತಾವರಣ ಈಗ ಕಂಡು ಬರ್ತಾ ಇದೆ. ಈ ಒಂದು ವಾತಾವರಣ ಕಂಡು ಬರ್ತಾ ಇದ್ದಂತೆ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಜಮ್ಮು ನಗರದಲ್ಲೂ ಕೂಡ ಸಂಪೂರ್ಣವಾಗಿ ಬ್ಲಾಕ್ಔಟ್ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ನಮಗೆ ಸಿಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಗಡಿ ಭಾಗದ ಪ್ರದೇಶಗಳಾಗಿರುವಂತಹ ಪೂಂಚ್ ಆಗಿರ್ಬೋದು, ರಜೌರಿ ಆಗಿರುವಂತದ್ದು, ಮತ್ತೆ ಅಖ್ನೂರ್ ಆಗಿರುವಂತದ್ದು, ಈ ರೀತಿಯಾದಂತಹ ಪ್ರದೇಶಗಳಿದ್ದಾವೆ. ಇಲ್ಲೂ ಕೂಡ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡುವಂತ ಕೆಲಸಗಳು ಕೂಡ ಆಗಿದ್ದಾವೆ. ಯಾಕೆಂದ್ರೆ ನಿನ್ನೆ ಇಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ದಾಳಿ ಕೂಡ ಆಗಿತ್ತು. ಸೊ ಹೀಗಾಗಿ ಮತ್ತೆ ಇವತ್ತು ದಾಳಿ ಆಗಬಹುದಾದಂತಹ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಬ್ಲಾಕ್ಔಟ್ ಮಾಡುವಂತ ಕೆಲಸಗಳು ಕೂಡ ನಿರಂತರವಾಗಿ ಆಗ್ತಾ ಇದೆ. ಇನ್ನು ಕಾಶ್ಮೀರದ ಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಉರಿ ಮತ್ತೆ ಬಾರಾಮುಲ್ಲಾದಲ್ಲೂ ಕೂಡ ಬ್ಲಾಕ್ಔಟ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಇಲ್ಲೂ ಕೂಡ ನಿನ್ನೆ ದಾಳಿಯಾಗಿತ್ತು. ಇವತ್ತು ಕೂಡ ದಾಳಿ ಆಗುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಕೆಲವು ಪ್ರದೇಶಗಳಲ್ಲಿ ಪಾಕಿಸ್ತಾನ ಈಗಾಗಲೇ ದಾಳಿಯನ್ನು ಶುರು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮದ ಭಾಗವಾಗಿ ಈಗ ಇತರೆ ಎಲ್ಲಾ ಪ್ರದೇಶಗಳು, ಸೆನ್ಸಿಟಿವ್ ಝೋನ್ಗಳೇನಿದ್ದಾವೆ, ಆ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಬ್ಲಾಕ್ಔಟ್ ಮಾಡುವಂತ ಕೆಲಸಗಳು ಮಾಡಲಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ಮಿಸೈಲ್ಗಳು ಮತ್ತೆ ಡ್ರೋನ್ಗಳನ್ನು ಕೂಡ ಏನು ಡಿಫೆನ್ಸ್ ಮಾಡುವಂತ ಕೆಲಸಗಳನ್ನು ಕೂಡ ನಿರಂತರವಾಗಿ ಮಾಡಲಾಗ್ತಾ ಇರುವಂತದ್ದು. ಒನ್ಸ್ ಪಾಕಿಸ್ತಾನದ ಏನು ಡ್ರೋನ್ಗಳು ಮತ್ತೆ ಮಿಸೈಲ್ಗಳನ್ನ ಡಿಫೆನ್ಸ್ ಮಾಡುವಂತ ಕೆಲಸಗಳಾದ ಬಳಿಕ ಇದಕ್ಕೆ ಪ್ರತಿಕ್ರಿಯೆಯಾಗಿ ಮರುದಾಳಿಯನ್ನು ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ನಿನ್ನೆಯೂ ಕೂಡ ಇದೇ ರೀತಿಯಾದಂತಹ ಬೆಳವಣಿಗೆಗಳಾಗಿತ್ತು. 7:30ಯಿಂದ 11:30ವರೆಗೂ ಕೂಡ ಪಾಕಿಸ್ತಾನ ದಾಳಿ ಮಾಡಿದ್ರೆ 11:30 ಬಳಿಕ ಭಾರತ ಕೂಡ ಪ್ರತಿ ದಾಳಿಯನ್ನು ಮಾಡುವಂತ ಕೆಲಸಗಳು ಕೂಡ ಮಾಡಿತ್ತು. ಇವತ್ತು ಕೂಡ ಈಗ ಸಮಯ ಆಗ್ತಾ ಇದ್ದಂತೆ ಮತ್ತಷ್ಟು ತೀವ್ರ ತರದಲ್ಲಿ ದಾಳಿಗಳಾಗುವಂತ ಸಾಧ್ಯತೆಗಳು ಎರಡು ದೇಶಗಳ ನಡುವೆ ಕಂಡು ಬರ್ತಾ ಇದೆ. ಅರುಣ್, ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.